ಡೀಸೆಲ್ ಟ್ಯಾಂಕರ್ ಮತ್ತು ಕಾಲೇಜು ಬಸ್ ವಾಹನದ ನಡುವೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಈ ಡೀಸೆಲ್ ಟ್ಯಾಂಕರ್ನ ಟೈರ್ ಬ್ಲಾಸ್ಟ್ ಆಗಿರುವ ಪರಿಣಾಮ ಹೋಗಿ ನೇರವಾಗಿ ಕಾಲೇಜು ಬಸ್ಗೆ ಡಿಕ್ಕಿ ಹೊಡೆದಿರುವಂತಹ ಪರಿಣಾಮ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಇದು ಡೀಸೆಲ್ ಟ್ಯಾಂಕರ್ ಮತ್ತು ಕಾಲೇಜು ಬಸ್ ನಡುವೆ ಆಗಿರುವಂತಹ ಅಪಘಾತ. ಯಾವ ರೀತಿ ಡಿಕ್ಕಿ ಹೊಡೆದು ನಿಂತುಕೊಂಡಿದೆ ವಾಹನಗಳು, ಆ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ 48ರ ಕೋರ್ ಸರ್ಕಸ್ ಬಳಿ ನಡೆದಂತಹ ದುರಂತ ಇದು. ಡಿಕ್ಕಿಯ ಪರಿಣಾಮ ಡೀಸೆಲ್ ಟ್ಯಾಂಕರ್ನಿಂದ ಡೀಸೆಲ್ ಕೂಡ ಸೋರಿಕೆ ಆಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. MS ರಾಮಯ್ಯ ಕಾಲೇಜಿಗೆ ಸೇರ್ಕೊಂಡಿರುವಂತಹ ಕಾಲೇಜು ವಾಹನ ಅದಕ್ಕೆ ಬಂದು ಡಿಕ್ಕಿ ಹೊಡೆದಿದೆ. ಈ ಡೀಸೆಲ್ ಟ್ಯಾಂಕರ್ ಅದೃಷ್ಟವಶಾತ್ ಸದ್ಯ ಅದರಲ್ಲಿ ಇದ್ದಂಥ ಅಂದರೆ ಮೋಸ್ಟ್ಲಿ ಆ ಬಸ್ಸಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನೋದು ಸದ್ಯ ಇರುವಂಥ ಮಾಹಿತಿ. ಅಂದರೆ ದೊಡ್ಡ ಮಟ್ಟದ ಅನಾಹುತ ಏನೂ ಕೂಡ ಆಗಿಲ್ಲ, ಜಸ್ಟ್ ವಾಹನ ಪಲ್ಟಿಯಾಗಿ ಬಿದ್ದಿದೆ, ಡೀಸೆಲ್ ಸೋರಿಕೆ ಆಗಿದೆ. ಅದು ಬಿಟ್ಟರೆ ಸದ್ಯಕ್ಕೆ ಯಾವುದೇ ರೀತಿಯ ಅನಾಹುತಗಳು ಅಲ್ಲಿ ಸಂಭವಿಸಿಲ್ಲ ಅನ್ನೋದು ಸದ್ಯ ಇರುವಂಥ ಮಾಹಿತಿ. ರಾಷ್ಟ್ರೀಯ ಹೆದ್ದಾರಿ ಈ ರೀತಿ ಡಿಕ್ಕಿಯಾಗಿ ವಾಹನಗಳು ನಿಂತ್ಕೊಂಡಾಗ ಸಹಜವಾಗಿ ಆತಂಕ ಇರುತ್ತೆ. ಬೇರೆ ವಾಹನಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಓಡಾಡ್ತಾ ಇರುತ್ತೆ. ಒಂದು ಕಡೆ ರಸ್ತೆ ಸಂಪರ್ಕ ಕಡಿತ ಆಗಿರುತ್ತೆ, ಅದನ್ನು ತೆರವು ಮಾಡೋ ತನಕ ಕೂಡ ಪರ್ಯಾಯ ಮಾರ್ಗ ಕಲ್ಪಿಸ್ಕೊಳ್ಬೇಕು, ಇಲ್ಲಾಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಡೀಸೆಲ್ ಸೋರಿಕೆ ಆಗಿರೋದ್ರಿಂದ ಸಹಜವಾಗಿ ಅಕ್ಕಪಕ್ಕ ಎಲ್ಲಾದರೂ ಬೆಂಕಿ ತಾಗ್ಬಿಟ್ರೆ ದೊಡ್ಡ ಮಟ್ಟದ ಅನಾಹುತ ಆಗುತ್ತೆ. ಹಾಗಾಗಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಕೂಡ ಸ್ಥಳದಲ್ಲಿ ಅಗತ್ಯತೆ ಇರುತ್ತೆ. ಆ ಕ್ರಮಗಳನ್ನು ಕೂಡ ಅಧಿಕಾರಿಗಳು ಕೈಗೊಂಡಂಗೆ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಕಾಲೇಜು ಬಸ್ MS ರಾಮಯ್ಯ ಕಾಲೇಜಿಗೆ ಸೇರ್ಕೊಂಡಿರುವಂಥ ಕಾಲೇಜು ಬಸ್ಗೆ ಬಂದು ಯಾವ ರೀತಿ ಡಿಕ್ಕಿ ಹೊಡೆದು ನಿಂತ್ಕೊಂಡಿದೆ ಅಂತ. ಡೀಸೆಲ್ ಟ್ಯಾಂಕರ್ ಡಿಕ್ಕಿ ಹೊಡೆದಿರುವಂಥ ಪರಿಣಾಮಕ್ಕೆ ಆ ಕಾಲೇಜು ಬಸ್ ಕೂಡ ಪಲ್ಟಿಯಾಗಿ ಬಿದ್ದಿರುವ ದೃಶ್ಯ.